ರಾಜ್ಯದಲ್ಲಿ ಮೂವರು ಬಲಿಯಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. 44 ವರ್ಷ ಹಾಗೂ 26 ವರ್ಷದ ಇಬ್ಬರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ ಮೃತಪಟ್ಟಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋದಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವ್ಯಕ್ತಿ, ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ವ್ಯಕ್ತಿ ಮೃತಪಟ್ಟಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ. ಕೊರೋನಾ ಮಹಾಮಾರಿಗೆ ರಾಜ್ಯದಲ್ಲಿ ಮೂವರು ಬಲಿಯಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರಿನಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೊರೋನಾಗಿಂತಲೂ ವೇಗವಾಗಿ ಹರಡುತ್ತೆ JN1 ಉಪತಳಿ. ಹಾಗಾಗಿ ಇದನ್ನ ಆರಂಭದಲ್ಲೇ ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆಕ್ಸಿಜನ್ ಬೆಡ್ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗ್ತಾ ಇದೆ. ಈಗಾಗಲೇ ಅಗತ್ಯ ಸಿದ್ಧತೆಗಳ ಬಗ್ಗೆ ಗಮನ ಕೊಡಲಾಗಿದೆ. ಖಾಸಗಿ ಆಸ್ಪತ್ರೆಗಳ ಸುಲಿಗೆಗೆ ಬ್ರೇಕ್ ಹಾಕೋದಕ್ಕೂ ಸಿದ್ಧತೆ ನಡೆದಿದೆ. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಳ ಆಗದಂತೆ ಕ್ರಮವನ್ನ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಆಯುಕ್ತ ಡಿ ರಂದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಜನರಿಗೂ ಕೂಡ ಸಾಕಷ್ಟು ಆತಂಕ ಸೃಷ್ಟಿಯಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಆರೋಗ್ಯ ಸಚಿವರು ಆರೋಗ್ಯ ಸೌಧದಲ್ಲಿ ಇವತ್ತು ಮೀಟಿಂಗ್ ಅನ್ನ ಕೂಡ ಮಾಡಿದರೆ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಆರೋಗ್ಯ ಇಲಾಖೆ ಆಯುಕ್ತರಾಗಿರುವಂತಹ ರಣದೀಪ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಮಾನ್ಯ ಸಚಿವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇವತ್ತು ಕೇಂದ್ರದ ಒಂದು VC ಕೂಡ ನಡೀತು. VCಯಲ್ಲಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಕೂಡ ಹೇಳಿದ್ದಾರೆ, ಆತಂಕ ಆಗುವಂಥ ವಿಷಯ ಇಲ್ಲ. ಯಾಕಂದರೆ ಇದು ವಿಶ್ವಾದ್ಯಂತ ಈ ಒಂದು ಹೊಸ ಸಬ್ ವೇರಿಯಂಟ್ ಏನಿದೆ ಇದು ಹರಡಿದೆ. ಅಮೆರಿಕ ಇರ್ಬೋದು, ಸಿಂಗಪೂರ್ ಇರ್ಬೋದು, ಬ್ರೆಜಿಲ್ ಇರ್ಬೋದು. ಹಾಸ್ಪಿಟಲೈಸೇಷನ್ ಒಂದಷ್ಟು ಹೆಚ್ಚಾದರೂ ಕೂಡ ಮರಣದ ಪ್ರಮಾಣ ಕಡಿಮೆ ಇದೆ ಇಲ್ಲಿ. ಸೊ ಆ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಇಲ್ಲಿ ಕೂಡ ಆಗಿರ್ತಕ್ಕಂಥ ಮರಣಗಳು 15th ಡಿಸೆಂಬರ್ಗೆ ಒಂದು ಡೆತ್ ಆಗಿತ್ತು. ಲಾರ್ಜ್ಲಿ ಕೋಮಾರ್ಬಿಡಿಟಿ ಬೇಸ್ಡ್ ಇತ್ತು. ಅದು ಇವತ್ತು 2 ವರದಿಯಾಗಿದೆ. ಒಂದು 2 ಬೆಂಗಳೂರಲ್ಲೇ ಆಗಿದೆ, ಒಂದು ಆಸ್ಟರ್ ಹಾಸ್ಪಿಟಲಲ್ಲಿ, ಇನ್ನೊಂದು ಜಯದೇವದಲ್ಲಿ. ಅವ್ರಿಗೂ ಸಹ ಕೋಮಾರ್ಬಿಡಿಟಿ ಇದ್ದಂಥ ವರದಿಯನ್ನು ನಾವು ತರಿಸ್ಕೋತಾ ಇದ್ದೀವಿ ಇತ್ತ ಅಂತ. ಸೊ ಪ್ರೈಮರ್ಲಿ ಇದು ಕೋವಿಡ್ ಬೇಸ್ಡ್ ಡೆತ್ಗಳು ಎಷ್ಟಾಗತ್ತೆ ಅಂತ ನಾವು ನೋಡಬೇಕು. ಈಗಿರ್ತಕ್ಕಂಥ ಸಂಖ್ಯೆ ತೀರಾ ಕಡಿಮೆ. 3 ಡೆತ್ತಲ್ಲಿ 2 ಡೆತ್ ಏನಾಗಿತ್ತು ಅದು ಸೀನಿಯರ್ ಸಿಟಿಸನ್ಸ್, ಅಬೌವ್ 65 ಇಯರ್ಸ್ ಆಗಿರ್ತಕ್ಕಂಥ ಮನುಷ್ಯರದು ಡೆತ್ ಆಗಿದೆ. ನಾವು ಮುಖ್ಯವಾಗಿ ಈ ಒಂದು ಸಭೆಗಳಲ್ಲಿ ಏನು ಮಾಡ್ತಾಯಿದ್ದೀವಿ, ಮಾನ್ಯ ಸಚಿವರು ಕೂಡ ಏನು ಸಭೆಗಳು, ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್. ಒಂದು ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ಸ್ ಏನಾದರೆ ಆದರೆ ಆ ಸಂದರ್ಭದಲ್ಲಿ ಡಾಕ್ಟರ್ಸ್ ಇರಬೇಕು, ಬೆಡ್ಸ್ ಇರಬೇಕು, ಆಕ್ಸಿಜನ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಮೆಡಿಸಿನ್ಸ್ ಇರಬೇಕು. ಇದನ್ನು ತಯಾರಿಗಳು ಮಾಡ್ಕೊಳ್ಳೋಕ್ಕೆ ನಾವು ಈಗ ಮಾಡ್ತಾಯಿದ್ದೀವಿ. ಒಂದು. ಎರಡನೇದಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಟೆಸ್ಟ್ಗಳನ್ನು ಹೆಚ್ಚು ಮಾಡುವಂಥದ್ದು. ಸೊ 5,000 ಏನು ಅದು ಗುರಿಯನ್ನು ಕೊಟ್ಟಿದ್ದಾರೆ, ಈ ವಾರದ ಕೊನೆ ಒಳಗೆ ನಾವು ಆ ಗುರಿಯನ್ನು ಮುಟ್ಟಬೇಕಾಗತ್ತೆ. ಈಗಾಗಲೇ ಇವಾಗ 1000 ಟೆಸ್ಟ್ ರೀಚ್ ಆಗಿದ್ವಿ ನಾವು ಇವತ್ತು ಆಲ್ಮೋಸ್ಟ್ 1000 ಟೆಸ್ಟ್ ರೀಚ್ ಆಗಿದ್ವಿ. ಒಂದು 20 ಆಡ್ ಕೇಸಸ್ ಪಾಸಿಟಿವ್ ಇವತ್ತು ಬಂದಿದೆ. ಅಡ್ಮಿಷನ್ಸು ಸುಮಾರು 17 ಇದೆ, ಸ್ಟೇಬಲ್ ಆಗಿದೆ. ಅದಕ್ಕಿಂತ ಹೆಚ್ಚು ಅಡ್ಮಿಷನ್ಸ್ ಆಗಿಲ್ಲ ಎಲ್ಲಿ ಕೂಡ. ಸೊ ಒಂದು ಕಡೆ ನಾವು ಟೆಸ್ಟಿಂಗ್ ಪ್ರಮಾಣ ಹೆಚ್ಚು ಮಾಡೋದು, ಇನ್ನೊಂದು ಕಡೆ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ತಯಾರು ಮಾಡ್ಕೊಳ್ಳೋದು. ಮೊದಲ ಹಂತದಲ್ಲಿ ನೋಡೋದಾದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿರುತ್ತೆ, ಜನ ಹೆಚ್ಚಾಗಿರ್ತಾರೆ, ಅಂಥ ಪ್ರದೇಶಗಳಿಗೆ ಹೋಗಿ ನೀವು ಟೆಸ್ಟಿಂಗನ್ನು ಮಾಡ್ತಿದ್ರಿ. ಈ ಬಾರಿಯೂ ಕೂಡ ಆ ಕಡೆಗಳಲ್ಲಿ ಕ್ಯಾಂಪ್ ಹಾಕುವಂಥ ಸಾಧ್ಯತೆ ಇದೆಯಾ? ನೋಡಿ, ಈ ಟೆಸ್ಟಿಂಗ್ ಸ್ಟ್ರಾಟಜಿ ಪದೇ ಚೇಂಜ್ ಆಗ್ತಾ ಇರುತ್ತೆ. 3ನೇ ಅಲೆ ಬಂದ ಸಂದರ್ಭದಲ್ಲಿ ಈ ರ್ಯಾಂಡಮ್ ಟೆಸ್ಟಿಂಗ್ ನಾವು ಕೈಬಿಟ್ವಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕೈಬಿಟ್ವಿ. ಯಾಕಂದರೆ ಆವಾಗ ಬಂದಿರತಕ್ಕಂಥ ನಿರ್ದೇಶನ ಟಾರ್ಗೆಟೆಡ್ ಟೆಸ್ಟಿಂಗ್ ಮಾಡಿ, ಎಲ್ಲಿ ವಲ್ನರಬಲ್ ಗ್ರೂಪ್ ಇರ್ತಾರೆ ಮತ್ತು ಹಾಸ್ಪಿಟಲಲ್ಲಿ ಯಾರು ಅಡ್ಮಿಷನ್ಗೆ ಬರ್ತಾರೆ, ILI ಕೇಸಸ್ ಇದೆ, ಅವ್ರಿಗೆ ಮಾತ್ರ ಮಾಡಿ ಅಂತ. ಈಗ ಕೂಡ ನಾವು ಮೋಸ್ಟ್ ಆಫ್ ದಿ ಟೆಸ್ಟಿಂಗ್ ಅದಕ್ಕೆ ಸೀಮಿತವಾಗಿಯೇ ಮಾಡ್ತಾಯಿದ್ವಿ, ಅದಕ್ಕಿಂತ ಹೆಚ್ಚು ಮಾಡ್ತಾ ಇಲ್ಲ. ಯಾಕಂದರೆ ರ್ಯಾಂಡಮ್ ಆಗಿ ಈಗ ಹಲವಾರು ಮಂದಿಗೆ ಎಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವರು ಕೋವಿಡ್ ಬಂದರೂ ಕೂಡ ಯಾವುದೇ ಒಂದು ಲಕ್ಷಣಗಳು ಕಂಡು ಬರದೆ ಸಾಧಾರಣವಾಗಿ ಅವ್ರ ಜೀವನವನ್ನು ಸಾಗಿಸ್ತಾರೆ. ಬಹುತೇಕ ಅವರಿಗೆ ಯಾವುದೇ ಥರದ ಇದು ತೊಂದರೆ ಆಗಲ್ಲ. ಕೆಲವೊಬ್ಬರು ಮೈಲ್ಡ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವ್ರಿಗೆ ಈ ರೀತಿಯಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಥವಾ
ಹೊರಗೆ ಬರಬೇಡಿ, ನಿಮ್ಮ ಕೋಲ್ಡ್ ಪೀರಿಯಡಲ್ಲಿ ಒಂದು 7 ದಿನ ರೆಸ್ಟ್ ತೊಗೊಂಡು ಆಮೇಲೆ ಹೊರಗೆ ಬನ್ನಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ, ಇವಿಷ್ಟು ಆಯುಕ್ತರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ಕೋವಿಡ್ ವಿಚಾರವಾಗಿ ಭಯಪಡಬೇಕಾಗಿಲ್ಲ, ಅದರ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಆಯುಕ್ತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.